ಮಂಡ್ಯ ರಮೇಶ್ ಹಾಗೂ ಸರೋಜಾ ಜೋಡಿಯ ಮಧ್ಯೆ ಪ್ರೀತಿ ಅರಳಲು ವೇದಿಕೆಯಾಗಿದ್ದು ಅದೇ ರಂಗಭೂಮಿ. ನೀನಾಸಂ ಹಾಗೂ ರಂಗಾಯಣದ ರಂಗದಲ್ಲಿ ಅರಳಿದ ಆ ಪ್ರೀತಿಗೆ ಈಗ ಸುವರ್ಣ ಸಂಭ್ರಮ. ಇನ್ನು ಅವರ ದಾಂಪತ್ಯ ಗೀತೆಗೆ 23ರ ಹರೆಯ. ಈ ಸುದೀರ್ಘ ಪಯಣದಲ್ಲಿ ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂಬ ಮಂಡ್ಯ ರಮೇಶ್ ಅವರ ನಂಬಿಕೆಯನ್ನ ನಿಜವಾಗಿಸಿದವರು ಅವರ ಜನುಮದ ಗೆಳತಿ. ಮುಂದಿನ ಹಾದಿ ನಮ್ಮದು ಕಾರಂತರು ರಂಗಾಯಣ ಶುರು ಮಾಡುವ ಎಲ್ಲ ಇದರಲ್ಲಿದ್ದರು. ಅವರು ಪುನಃ ಭೂಪಾಲಿಂದ ಬಂದ ಮೇಲೆ, ಒಂದು ದೊಡ್ಡ ಘಟನೆ ನಡೆದ ಮೇಲೆ ವಾಪಸ್ ಬಂದ ಮೇಲೆ ಮೊದಲ ಬಾರಿಗೆ ಮಿಸ್ ಆದ ರಮೆ ನಾಟಕ ಮಾಡಿಸಿದ್ರು. ಅವಳು ಮಿಸ್ ಆದ ರಮೆಗೆ ಸದಾರಮೆ ಆ್ಯಕ್ಟ್ ಮಾಡಿದ್ಲು. ನಾನು ಆದಿಮೂರ್ತಿಯಿಂದ ಒಂದು ಪಾತ್ರ ಮಾಡ್ತಾಯಿದ್ದೆ. ಕಾರಂತರಿಗೆ ಎಷ್ಟು ಖುಷಿಯಾಗೋಯ್ತು ಅಂದ್ರೆ ಆ ಪಾತ್ರ. ಕಾರಂತರು ಕರೆದು ನೀನು ರಂಗಾಯಣಕ್ಕೆ ಅಪ್ಲಿಕೇಶನ್ ಹಾಕೊಳ್ಳಪ್ಪ, ನೀ ಬಾಪ ಅಂತ ನನ್ನ ರಂಗಾಯಣಕ್ಕೆ ಆಹ್ವಾನಿಸಿದ್ದು ಕಾರಂತರು ಆ್ಯಕ್ಚುಲಾಗಿ. ನಾನು ಬಂದೆ ಖುಷಿಯಾಗಿ. ಆಮೇಲೆ ಆಮೇಲೆ 2-3 ತಿಂಗಳಾದ್ಮೇಲೆ ರಂಗಾಯಣಕ್ಕೆ ಬಂದು ಇವಳು ಜಾಯ್ನ್ ಆದಳು. ಮತ್ತು ರಂಗಾಯಣದಲ್ಲಿ ಭೇಟಿ ನಮ್ಮದು. ಬಸವಲಿಂಗಯ್ಯನವ್ರು ಮನೋವಿಜ್ಞಾನದ ಆಟಗಳನ್ನ ವಿಶೇಷವಾಗಿ ಆಡಿಸ್ತಾಯಿದ್ರು. ನೋಡಿ, ಎಲ್ಲ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಕೊಂಡು ನಿಮ್ಮ ಯಾರ್ಯಾರು ಹಿಂದೆ ಹೋಗಿ ನಿಂತ್ಕೊತಾರೆ ಅವ್ರ ಹಿಂದೆ ನಿಂತ್ಕೊಳ್ಳಿ, ಒಂದು ಆಟ ಆಡಿ ಅಂತ ನಿಲ್ಸೋದು. ಕಣ್ಬಿಟ್ಟು ನೋಡಿದ್ರೆ ಇವಳಿಂದ ನಾನು ನಿಂತಿದ್ದೆ. ಎಲ್ಲರೂ ನನ್ನ ಮಗ ಇವನು ಪಾಲ ಮಾಡ್ತಾನೆ, ಕಾಳಾಗ್ತಾನೆ ನಾನು ತಿಳ್ಕೊಂಬಿಟ್ರು. ನಾನು ಇದ್ದಿರ್ಬೋದು ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಅವರೆಲ್ಲ ಹೇಳ್ತಾ ಇದ್ದಿರ್ಬೋದೇನೋ ಆಕರ್ಷಣೆ ಅಂತ. ಮೊದಲನೇದು ಅಷ್ಟೇ, ಅದು ಮುಗೀತು, ಅದು ಆಗಲಿಲ್ಲ. ನನಗೆ ಯೋಗ ಕ್ಲಾಸ್ ಮುಗಿಸ್ಕೊಂಬರ್ಬೇಕಾದ್ರೆ ಒಂದು ದೊಡ್ಡ ಜೀಪು ಮೈನ್ ರೋಡಲ್ಲಿ ಹೊಡೆದ್ಬಿಡ್ತು. 3 ಪಲ್ಟಿ ಹಾಕಿ ಸೈಡ್ಗೆ ಹೋಗಿ ಬಿದ್ದೆ. ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ಮತ್ತೆ ಒಂದು ದಿನ ನನ್ನ ಫುಲ್ಲು ಕಾಮಾಕ್ಷಿ ಹಾಸ್ಪಿಟಲ್ ಬಿದ್ದಿದೆ, ಯಾರಿಗೂ ಹೇಳಲಿಲ್ಲ. ಕಾರಂತರು ಬಂದು ನೋಡಿದ್ರು, ನಿಂಗೆ ಏನಾಗಿಲ್ಲ ಎದ್ಬಾ ಅಂತ ವಿಲ್ ಪವರ್ ತುಂಬಿಟ್ಟು ಹೋದರು. ಒಂದು ದಿನ ಆಯಿತು. 2ನೇ ದಿನ ನಾನು ಕಣ್ಬಿಟ್ಟು ನೋಡಿದಾಗ ಇವಳು ಕಾಲು ಇದೆ, ಇವಳೊಬ್ಬಳು ಮಾತ್ರ ಹೋಗಿಲ್ಲ, ಅಲ್ಲೇ ಕೂತಿದ್ಲು. ಮೋಸಂಬಿ ಸುಳ್ಳು ಕೊಡೋದು, ಸಹಾಯ ಮಾಡೋದು, ಹಿಂಗೇನೋ. ನನಗೆ ಈ ಹುಡುಗಿ ಹೋಗಿಲ್ಲ, ಈ ಹುಡುಗಿ ನನ್ನ ಜೊತೆಯಲ್ಲಿ ಸಹಾಯ ಮಾಡ್ಬೋದು ಅಂತ ಅಂದ್ಕೊಂಡೆ. 2ನೇ ದಿನ ಸಂಜೆ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ನಮ್ಮ ಅಕ್ಕ ಬಂದಳು. ಪ್ರಭಾಕರ್ ಯಾರು ಅಂತ ನಮ್ಮ ಭಾವ ಇಬ್ಬರ ಜೊತೆಲಿ ಬಂದರು. ಇವಳು ಯಾರೋ ಏನು ಕೂತಿಯಾಳೋ, ಹೋಗೇ ಇಲ್ಲ ಅಂದ್ಲು. ಎಲ್ಲ ಪೇರೆಂಟ್ಸ್ ಹೇಳೋಂಗೆ. ಒಂದು ಸರಿ ಹೋಗೇ ಇಲ್ಲೋ, ಇಲ್ಲೇ ಇದ್ದಾಳಾ, ಸರಿ ಅಂದ್ಬಿಟ್ಟು ಹೋದ್ಲು ಅಷ್ಟೇ. ಇನ್ನೂ ಯಾವ ನಾಟಕಗಳಿಗೆ ಹೋಗೋಕ್ಕಾಗಿಲ್ಲ. ಇವಳು ನಿಧಾನವಾಗಿ ಹಣ್ಣು ಸುಲ್ಕೊಂಬಂದು ಕೊಡೋದು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ರಸಾಯನ ಮಾಡ್ಬಿಟ್ಟು ತೊಗೊಂಬಂದು ಕೊಡೋದು. ಪಟಾಯಿಸೋಕ್ಕೆ ಇವತ್ತು ಏನೇನು ಬೈಕು, ಕಾರು, ಮೆಸೇಜು, ಮೊಬೈಲು ಮಾಡ್ತಾರೆ, ಆ ಥರ ಹಣ್ಣು, ಹಂಪಲು, ದ್ರಾಕ್ಷಿಲೆಲ್ಲ ಕೊಟ್ಟು ನನ್ನ ಪಟಾಯಿಸಲಾಯಿತು. ಅದಕ್ಕಿಂತ ಮೊದಲು ನಾನು ನರ್ಸ್ ಆಗಬೇಕು ಅಂತ ಹೊಂಟಾಳು. ಅಲ್ಲಿ ಮೊದಲು ಇನ್ನೂ ಸಮಾಜದಲ್ಲಿ ಕಾಲು ಹೆಜ್ಜೆನೇ ಇಟ್ಟಿಲ್ಲ. ಏನಮ್ಮ, ಆಗ 18 ವರ್ಷ ಆಗಿರಲಿಲ್ಲ. ಆವಾಗ ಏನಮ್ಮ ಇನ್ನು ಸಿಲೆಕ್ಟ್ ಆಗಿಲ್ಲ ನೀನು ಅಂತ ಹೇಳಿದ್ರು. ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, 18 ವರ್ಷ ಆಗಿರಬೇಕು ಅಂತೆಲ್ಲ ಹೇಳಿದ್ರು. ಅದು ಬಿಟ್ಟೋಯ್ತು. ಅಂದರೆ ಏನೋ ಸೇವೆ ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ನಂದು ಇತ್ತು. ಆಗ ಫಲಿಸ್ತು ಅಂತ ಅನ್ಕೋಬೇಕು. ಆಮೇಲೆ ಇನ್ನೂ ಒಂದೇನಂದ್ರೆ, ಅಷ್ಟರ ಮುಂಚೆನೆ ನನಗೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಗೌರವ ಇತ್ತು. ಹಾಂ ಆಯಿತು ಅಂತ ಹೇಳ್ಕೊಂಡು ಎಲ್ಲ ಒಪ್ಕೊಂಡೆಲ್ಲ ಆದಮೇಲೆ ಕಂಡೀಷನ್ಸ್ ಏನೇನು ಹೇಳಿದೆ ಹೇಳ್ಬಿಡ್ತಾ ನಾನು, ಏನೇನು ಕಂಡೀಷನ್ಸ್ ಹಾಕಿದ್ದೇನೆ. ಹೌದು, ನಾನು ಮತ್ತೆ ಗುಡಿಸ್ಲಲ್ಲೇ ಬದುಕೋನು. ಆಮೇಲೆ ಆಡಂಬರದ ಜೀವನ ನನಗೆ ಇಷ್ಟ ಇಲ್ಲ. ಅದೆಲ್ಲ ಒಪ್ಕೊಂಡು ಮದುವೆ ಆಗೋದಾದರೆ ಇದು ಮಾಡೋದು. ಒಂದು ಸಂಜೆ ಏನೋ ಮಾತು ಹಿಂಗೆಲ್ಲ ಬೆಳೀತಾ ಇತ್ತು. ನನ್ನ ಯಾಕೆ ಮದುವೆ ಆಗಲ್ಲ, ಏನಾಗಿದೆ ನಿನಗೆ ರೋಗ ಅಂತ ಕೇಳಿ. ಈ ಮಾತುಗಳು ಚೆನ್ನಾಗಿ ನೆನಪಿದೆ. 22 ವರ್ಷದ ಕೇಳಿ, ಏನಾಗಿದೆ ನಿಂಗೆ ರೋಗ, ನಾನು ಯಾಕೆ ಮದುವೆ ಆಗಲ್ಲ, ಏನಾಗಿದ್ದೀನಿ ನಾನು ಅಂತ. ನಾನಿಲ್ಲ, ನನಗೆ ಟೈಮ್ ಬೇಕು ಅಂತ. ನಾನು ಕಾಯ್ತೀನಿ. ಇಲ್ಲ, ನೀನು ಕಾಯಬೇಡ, ಮುದುಕಿ ಆಗ್ಬಿಡ್ತಿ. ನಾನು ಇನ್ನೂ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಂಗಭೂಮಿಯಲ್ಲಿ ದೊಡ್ಡದೊಂದು ಆಂದೋಲನ ಮಾಡಿಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ವಯಸ್ಸಾಗಿ ಹೋಗ್ತದೆ. ಹಿಂಗೆ ಹೇಳಿತ್ತು. ಆದರೆ ನಮ್ಮನೇಲಿ ಅಷ್ಟೊತ್ತು ಹುಡುಕೋಕ್ಕೆ ಶುರು ಮಾಡಿದರು. ಒಂದು ಗೌರಿ ಹಬ್ಬಕ್ಕೆ ಇವಳ ತಂಗಿಯನ್ನು ಮನೆಗೆ ಕರ್ಕೊಂಡು ಹೋದೆ. ನಾನು ಕರ್ಕೊಂಡು ಹೋದೆ. ಇವಳ ತಂಗಿ ಇವಳಷ್ಟೇ, ಇವಳಿಗಿಂತ 1% ಜಾಸ್ತಿ ಸುಂದರವಾಗಿದ್ಲು. ಅವಳನ್ನ ಮದುವೆ ಆಗಿ ಅಂತಂದ್ಲು ಅಂದರು ಮನೇಲಿ. ಯಾಕೆಂದರೆ ಅವಳು ಗೌರ್ಮೆಂಟ್ ಟೀಚರ್ ಆಗಿದ್ದು. ನಾನಿಲ್ಲ, ನಾನು ಯಾವ ವೃತ್ತಿಲಿದ್ದೀನೋ ನಾನೇ ನನ್ನ ವೃತ್ತಿಯನ್ನು ಗೌರವಿಸಿದ್ದರೆ, ನನ್ನ ವೃತ್ತಿಲಿ ನಾಟಕ ರಂಗದಲ್ಲಿ ಕೆಲಸ ಮಾಡ್ತಾರಂಥ ಹೆಣ್ಮಕ್ಳು ನಾನೇ ಗೌರವಿಸಿದ್ದರೆ, ಪ್ರೀತಿ ಮಾಡೋದಿದ್ದರೆ, ಅವ್ರಿಗೊಂದು ಬದುಕು ಕೊಡೋದಿದ್ರೆ ಅದು ಅರ್ಥನೇ ಇಲ್ಲ. ₹1,00,000 ತಗೊಂಡ್ರು ಬೇರೆ ಸಂಬಳದವ್ರು ಬೇಡ ನನಗೆ, ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತಂದೆ. ಆಯಿತು, ಒಂದೇ ಮಾತು ಹೇಳಿದ್ರು. ಅವಳನ್ನ ಮದುವೆ ಆಗಿ ನೀನು ಚೆನ್ನಾಗಿರ್ತೀನಿ ಅಂತ ಹಿಂಗೆ ಗ್ಯಾರಂಟಿ ಇದೆಯೇನೋ, ಸಂತೋಷವಾಗಿರ್ತೀಯೇನೋ ಹೇಳು, ಮುಂಡೆದೆ ಅಂದರು ನಮ್ಮಮ್ಮ. ಒಂದು ದಿವಸ ಹೌದು ಅಂದೆ. ಒಂದು ದೇವಸ್ಥಾನದಲ್ಲಿ ಒಂದೇ ದಿವಸ ಸರಳವಾಗಿ ನಮ್ಮ ಮದುವೆ ಇನ್ವಿಟೇಷನ್ನು
ಮದುವೆ ಆಗ್ತಿದ್ದೇವೆ ಬನ್ನಿ ಅಷ್ಟೇ ಇನ್ವಿಟೇಷನ್ ನಂದಿದೆ, ಏನಿಲ್ಲ ಇನ್ವಿಟೇಷನಲ್ಲಿ. ಮದುವೆ ಆಗ್ತಿದ್ದೇವೆ ಬನ್ನಿ ಅಂತ ಒಂದು ಇನ್ವಿಟೇಷನ್ ಎಲ್ಲರೂ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದೇ ದಿವಸ ಮದುವೆ ಸರಳವಾಗಿ, ಬಹಳ ಯಾವ ಆಡಂಬರಗಳು ಇಲ್ಲದೆ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನೇ ನೀಟಾಗಿ ಆಯಿತು. ಯಾಕೆಂದ್ರೆ ಅದು ಮನೆಯವರ ಪ್ರೀತಿ. ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ ನನ್ನ ಮರೆತು ಕೂಡ ಮರೆಯಲಾರೆನಾ ನಿನ್ನ. ಮನೆಯಿಂದ ಏನು ತಗೋಬಾರ್ದು, ಏನು ಕೇಳಬಾರ್ದು ಅಂತ ಶಿಸ್ತುಬದ್ಧ ನಾವು ಇದ್ಬಿಟ್ವು. ರಂಗಾಯಣ ಅನ್ನೋ ಸಂಸ್ಥೆ ಆರಂಭದಿಂದಲೂ ಬಾಲಗೃಹ ಪೀಡಿತವಾದ ಸಂಸ್ಥೆ. ಭಾಳ ತೊಂದರೆಗಳಾಗ್ತಿತ್ತು. 2 ವರ್ಷಕ್ಕೂ ನಿಂತೋಗುತ್ತೆ ಅಂತ ಕಡೆಗೆ ಒಂದು 2,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. 2,000 ರೂಪಾಯಿ ಅವಳಿಗೂ ಬರ್ತಾಯಿತ್ತು, ನನಗೂ ಬರ್ತಾಯಿತ್ತು. 4,000 ರೂಪಾಯಿ ಸೇಫ್ ಅಂತ ಭಾಳ ಸಂತೋಷವಾಗಿ ಬದುಕ್ತಿದ್ವು. ಏಕ್ದಮ್ ಸರ್ಕಾರ ರಂಗಾಯಣಕ್ಕೆ ಅನುದಾನ ಕೊಡೋದು ನಿಲ್ಲಿಸ್ಬಿಡ್ತು. ಒಂದು 6 ತಿಂಗಳು 1 ವರ್ಷನೋ ಅಥವಾ ಮುಂದೆ ಹೊಟ್ಟೋಯ್ತು, ಸಿಗಲಿಲ್ಲ. 6 ತಿಂಗಳು ನನಗೂ ಸಂಬಳ ಇಲ್ಲ, ಅವಳಿಗೂ ಸಂಬಳ ಇಲ್ಲ, ಒಂದೊತ್ತು ಊಟ. ನಿಜವಾಗ್ಲೂ ರಂಗಾಯಣದಲ್ಲಿ ಮೆಸ್ ಮಾಡ್ಕೊಂಡಿದ್ರೆ ಒಂದೊತ್ತು ಎಲ್ಲರಿಗೂ ಎಲ್ಲಿ ಸಿಗೋದು, ಏನು ಕಾಸಿಲ್ಲ ಇಬ್ಬರ ಹತ್ರನೂ, ಯಾರು ಕೇಳೋಕ್ಕೂ ಮುಜುಗರ. ಮಾಡಿದರೆ ಅವಳ ಹತ್ರನೇ ದುಡ್ಡು ಇಸ್ಕೊಂಡಿದ್ದೀನಿ, ಅವಳಿಗೆ ಕೊಟ್ಟಿದ್ದೀನಿ. ಇವತ್ತಿಗೂ ಅವಳೇನು ಸಂಬಳ ತಗೊಳಕ್ಕೆ ನಾನು ಕೇಳಲೇ ಇಲ್ಲ. ನಿನ್ನ ಪಿಕ್ಚರ್ಗೆ ಎಷ್ಟು ಕೊಡ್ತಾರೆ ಅಂತ ಅವಳು ನಾನು ಕೇಳೇ ಇಲ್ಲ. ಇದು ರೆಕಾರ್ಡ್. ನಿನ್ನ ಪಿಕ್ಚರ್ಗೆ ಎಷ್ಟು ತೊಗೋತಿ, ಎಷ್ಟು ಕೊಡ್ತಾರೆ ನಿನಗೆ, ಪಕ್ಕದವ್ರಿಗೆ ಎಷ್ಟು ಕೊಡು, ಇಲ್ಲವೇ ಇಲ್ಲ. ಕೊಡೋ 500 ರೂಪಾಯಿ, ಇರ್ರಿ ಬನ್ನಿರಿ ಹೋಗ್ರಿ ಹಾಕಿಂಗ್ ಮಾಡಿಬಿಟ್ರಿ, ಇಲ್ಲವೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ ನೀನು, ಯಾಕೆ ಲೇಟು, ಬುದ್ಧಿ ಇಲ್ವ ನಿನಗೆ, ಹಿಂಗೆ ಮಾತಾಡೋದು. ಅವಳು ನೀನೇನು ಮಾಡ್ತಿದ್ದೆ ಅಂತ ಅನ್ನೋದು. ಜಗಳ ಇಲ್ಲದ ದಿನ ಕ್ಷಣ ಇಲ್ಲವೇ ಇಲ್ಲ. ಆದರೆ ಆ ಎಲ್ಲ ಜಗಳದ ಹಿಂದೆ ಅರ್ಥಪೂರ್ಣವಾದಂಥ ಮಾನವೀಯ ಸಂಬಂಧಗಳನ್ನ ಬೆಸೆಯುವಂಥ ಪ್ರೀತಿ ಇದೆ ಅಂತ ಒಳಗಿನ ಅಂತರ್ವಿದ್ಯುತ್ ಇದೆಯಲ್ಲ, ಅದಕ್ಕೆ ಪರಿಚಿತವಾಗಿದೆ, ಆ ಗ್ರಹಿಕೆ ಪರಿಚಿತವಾಗಿದೆ. ನಾನು ಪ್ರತಿ ಸರಿನೂ ಇಲ್ಲಿಂದ ಇವಳು ಮಧ್ಯರಾತ್ರಿ 3 ಗಂಟೆಗೆ ಟೋಪಿ ಹಾಕ್ಕೊಂಬಂದು ರಂಗಾಯಣ ಇನ್ನೇನು ನಿಂತೋಗುತ್ತೆ ಅನ್ನೋ ಟೈಮ್ಗೆ ನಾನು ಹಿಂಗೆ ಕರೆದ್ರು ನಾಗಾಭರಣ ಅವರು 2,000 ಜಾಸ್ತಿ ಸಿಗುತ್ತೆ ಅಂತ ಜನ್ಮ ಜೋಡಿ ಒಪ್ಕೊಂಡಿತ್ತು. ಹೊಟ್ಟೆ ಪಡಗಾಗಿ ಬಂದವನು ರಂಗಾಯಣ ಬಿಟ್ಟು ಸಿನಿಮಾಗೆ ಬಂದವನು 2,000 ಜಾಸ್ತಿ ಸಿಕ್ಬಿಟ್ರೆ ಮಗಳಿಗೆ ಅದನ್ನು ಬ್ಯಾಂಕಲ್ಲಿ ಇಟ್ಟರೆ 20 ವರ್ಷ ಆದಮೇಲೆ ದುಡ್ಡು ಬರುತ್ತಂತೆ, ಅವಳು ಮದುವೆಗಿದ್ದೇವೆ ಮಾಡಿಬಿಡ್ಬೋದು ಅಂತ ಎಲ್ಲ ಕೆಳ ಮಧ್ಯಮ ವರ್ಗದ ಬುದ್ಧಿಯೇ. ಕೆತ್ತು ಭಾರವಾಗದು ಬಂದು ಏನಾರು ಮಾಡೋಣ ಅನ್ನೋ ಬುದ್ಧಿಯೇ ಇಲ್ಲ. ಈಗ ಅನಿಸುತ್ತೆ ಅದೊಂದು ರಿಸ್ಕ್ ತೊಗೊಂಡಿದ್ದು ರಂಗಾಯಣ ಬಿಟ್ಟು ಹೊರಗಡೆ ಬಂದಿದ್ದು, ಹಗಲು ರಾತ್ರಿ ರಂಗಭೂಮಿ ಸಿನಿಮಾ ನಾಟಕನೇ ಉಸಿರಾಡಿದ್ದು ಮತ್ತು ಇವಳು ಪ್ರೀತಿ ಸಿಕ್ಕಿದ್ದು ನನಗೆ ತುಂಬ ಜಗತ್ತಿನಲ್ಲಿ ಕಾನ್ಫಿಡೆನ್ಸ್ ಕೊಡ್ತು. ಧೈರ್ಯ ಅಂದರೆ ಏನು ಅಂತ. ಮಂಡ್ಯ ರಮೇಶ್ ಹಾಗೂ ಸರೋಜಾ ಎಂಬ ಜನುಮದ ಜೋಡಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಕೇಳೋದು ಬಾಕಿ ಇದೆ. ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ.